ನಿನ್ನೆ ಹೈದರಾಬಾದ್ ಮತ್ತೆ KKR ಮ್ಯಾಚ್ ಅಲ್ಲಿ ಒಂದಿಷ್ಟು ಇನ್ಸಿಡೆಂಟ್ ನಡೆಯುತ್ತೆ. ಅಂತದ್ರಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಅವ್ರಿಗೆ ಫೈನ್ ಹಾಕಿದ್ದಾರೆ. 25% ಆಫ್ ಮ್ಯಾಚ್ ಫೀ ನ ಫೈನ್ ಆಗಿ ಪೇ ಮಾಡೋದಕ್ಕೆ BCCI ಅವರು ಆ ಒಂದು ಕಂಡಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಅಭಿಷೇಕ್ ಶರ್ಮಾ ಅವ್ರಿಗೆ ಒಂದು ಡಿಮೆರಿಟ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಏನೊಂದು IPL ಕೋಡ್ ಆಫ್ ಕಂಡಕ್ಟ್ ಅಂತ ಒಂದಿಷ್ಟು ರೂಲ್ಸ್ ಇರುತ್ತೆ, ಅದನ್ನ ಬ್ರೇಕ್ ಮಾಡಿದ್ದಾರೆ ಅಂತ. ಇನ್ನೇನಾದ್ರೂ ಇನ್ನೊಂದು ಪಾಯಿಂಟ್ ಏನಾದ್ರು ತಗೊಂಡ್ರೆ ಡಿಮೆರಿಟ್ ಪಾಯಿಂಟ್ ನ ಒಂದ್ ಮ್ಯಾಚ್ ಇಲ್ಲ ಅಂದ್ರೆ 2 ಮ್ಯಾಚ್ ಬ್ಯಾನ್ ಮಾಡ್ತಾರೆ. ಇದು ಇನ್ಸಿಡೆಂಟ್ ಆಲ್ಮೋಸ್ಟ್ ಹಾರ್ದಿಕ್ ಪಾಂಡ್ಯ ಅವ್ರಿಗೂ ಕೂಡ ಆಗಿತ್ತು ಲಾಸ್ಟ್ ಸೀಸನ್ ಅಲ್ಲಿ. ಈ ತರ ಡಿಮೆರಿಟ್ ಪಾಯಿಂಟ್ ನ ತಗೊಂಡು 2 ಮ್ಯಾಚ್ ಬ್ಯಾನ್ ಆಗಿರ್ತಾರೆ. ಅದೇ ತರ ಇವ್ರೇನಾದ್ರು ಮತ್ತೆ ಈ ತರ ಒಂದು ಇನ್ಸಿಡೆಂಟ್ ಮಾಡಿದ್ರೆ ಬ್ಯಾನ್ ಆಗೋ ಸಾಧ್ಯತೆ ಇದೆ ಅಭಿಷೇಕ್ ಶರ್ಮಾ ಅವರು. ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ ನಿನ್ನೆ ಒಂದು ಟಾಸ್ ಯಾರ್ಯಾರೆಲ್ಲ ಗೆದ್ದಿದ್ರು ಆಲ್ಮೋಸ್ಟ್ ಮ್ಯಾಚ್ ಗೆಲ್ತಿದ್ರು. ಮತ್ತೆ ಚೇಸಿಂಗ್ ಅಲ್ಲೂ ಕೂಡ ಈ ಒಂದು ಸೀಸನ್ ಅಲ್ಲಿ ಎಲ್ಲಾರು ಮ್ಯಾಚ್ ಗೆದ್ದಿದ್ರು. ಬಟ್ ನಿನ್ನೆ ಆ ಒಂದು ಇನ್ಸಿಡೆಂಟ್ ಟರ್ನ್ ಆಗಿದೆ. ಅಂದ್ರೆ ಯಾರು ಚೇಸಿಂಗ್ ಮಾಡ್ತಾ ಇದ್ರು ಅವ್ರನ್ನೇ ಆ ಒಂದು ಮ್ಯಾಚ್ ಗೆಲ್ಲಕ್ಕಾಗ್ಲಿಲ್ಲ. ಡಿಫೆಂಡ್ ಮಾಡ್ಕೊಂಡ್ರು ಹೈದರಾಬಾದ್ ಅವರು. ಅಲ್ಲಿ ಎಲ್ಲಿ ಮ್ಯಾಚ್ ಪಾಯಿಂಟ್ ಎಲ್ಲಿ ಟರ್ನ್ ಆಯ್ತು ಅಂತ ನೋಡಿದಾದ್ರೆ ಯಾವಾಗ ಫಿನ್ನಲ್ಲಿನವರು ಕಾಟನ್ ಬೋಲ್ಡ್ ಆದ್ರಲ್ಲ ಅವಾಗ್ಲೇ ಆಲ್ಮೋಸ್ಟ್ ಮ್ಯಾಚ್ ಗಾನ್ ಅಂತ ಹಾಕಿತ್ತು. ಅವರ ಒಂದು ಸ್ಟ್ರೈಕ್ ರೇಟ್ ಅಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ 400 ಹತ್ರ ಸ್ಟ್ರೈಕ್ ರೇಟ್ ಇರುತ್ತೆ 7 ಬಾಲ್ಸ್ಗೆ. 25 to 28 ರನ್ಸ್ ನ ಹೊಡೆದಿರ್ತಾರೆ. ಆ ಒಂದು ಕಾಟನ್ ಬೋಲ್ಡ್ ಆಗ್ಲಿಲ್ಲ ಅಂತ ಅಂದ್ರೆ ಬೇಗ ಮ್ಯಾಚ್ ಮುಗಿಸ್ತಿದ್ರು. ನನ್ನ ಪ್ರೊಡಿಕ್ಷನ್ ಕೂಡ KKR ಗೆ ಇತ್ತು. ಆಲ್ಮೋಸ್ಟ್ ಮೇನ್ ಆಗಿ ವಿಕೆಟ್ ನ ಅವರೇ ಕೊಡ್ತಿದ್ರೇನೋ ಗೊತ್ತಿಲ್ಲ. ಒಂದ್ ಕಡೆ ರಘುವಂಶಿ ಅವ್ರದ್ದು ಒಂದ್ ಸ್ವಲ್ಪ ಇಂಟರಾಕ್ಷನ್ ಏನಿತ್ತು ಅದ್ ಕಳ್ಕೊಂಡಿದ್ರು. ಅವರಿಂದ ಕ್ಯಾಮ್ರನ್ ಗ್ರೀನ್ ಅವರು ಕೂಡ ಔಟ್ ಆದ್ರು. ಮತ್ತೆ ನೆಕ್ಸ್ಟ್ ರನ್ ಔಟ್ ಆದ್ರು ಅವರೇನೆ ಆ ಒಂದು ರಿಂಕು ಸಿಂಗ್ ಅವ್ರ ನಡುವೆ. ಇದು ಮೇನ್ ಆಗಿ ಒಂದು ವಿಕೆಟ್ಸ್ ಬಿದ್ದಿದ್ದು ಫಿನ್ನಲೆನ್ ಅವ್ರದ್ದು, ರಾಣಿ ಅವ್ರದ್ದು, ಕ್ಯಾಮ್ರನ್ ಗ್ರೀನ್ ಅವ್ರದ್ದು ಮತ್ತೆ ರಘುವಂಶಿ ಅವ್ರದ್ದು. ಈ 4 ಜನ ಕರೆಕ್ಟ್ ಆಗಿ ಆಡಿದಿದ್ರೆ ಆಲ್ಮೋಸ್ಟ್ ಮ್ಯಾಚ್ ಇವ್ರದನೆ KKR ಸೈಡ್ ಆಗ್ತಿತ್ತು. ಬಟ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಒಂದು ರನ್ ಔಟ್, ಒಂದು ಇಂಟರಾಕ್ಷನ್ ಕರೆಕ್ಟ್ ಆಗಿರ್ಲಿಲ್ಲ. SRH ಅವ್ರದ್ದು ಬೌಲಿಂಗ್ ಕೂಡ ಚೆನ್ನಾಗಿತ್ತು, KKR ಬೌಲಿಂಗ್ ಕೂಡ ಚೆನ್ನಾಗಿತ್ತು. ಬಟ್ ಆಲ್ಮೋಸ್ಟ್ ಎಕ್ಸ್ಪೆನ್ಸಿವ್ ಕೂಡ ಆಗಿರೋ ಎಲ್ಲ ಬೌಲರ್ಸ್. ಸುನಿಲ್ ನರೈನ್ ಅವರು ಆಲ್ಮೋಸ್ಟ್ ಅವರನ್ನು ಕೂಡ ಆ ಒಂದು ಮ್ಯಾಚ್ ನ ಗೆಲ್ಸೋದಕ್ಕೆ ಬಂದ್ರು. ಬಟ್ ಇವಾಗ 65 ರನ್ಸ್ ನಿಂದ ಇವ್ರು ಇವಾಗ SRH ಅವರು ಡಿಫೆಂಡಿಂಗ್ ಮಾಡ್ಕೊಂಡು ಈ ಒಂದು ಸೀಸನ್ ನ ಫಸ್ಟ್ ವಿನ್ ತಗೊಂಡಿದ್ದಾರೆ. ಅದು ಡಿಫೆಂಡ್ ಮಾಡ್ತಾ ಅದು ಈ ಒಂದು IPL 2026 ಅಲ್ಲಿ ಫಸ್ಟ್ ಟೀಮ್ ಆಗಿರುತ್ತೆ ಡಿಫೆಂಡ್ ಮಾಡಿ ಮ್ಯಾಚ್ ನ ಗೆದ್ದಿರೋದು. ಬಟ್ ಇವತ್ತಿನ ಮ್ಯಾಚ್ CSK ಅವರು ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರ ಅಂತ ಎಲ್ಲಾರು ಕೂಡ ವೆಯ್ಟ್ ಮಾಡ್ತಿದ್ರೆ. ಪಂಜಾಬ್ ವರ್ಸಸ್ CSK ಮ್ಯಾಚ್ ಇದೆ. ಇದರಲ್ಲಿ ಮೇನ್ ಆಗಿರೋ ಒಂದು ಅಪ್ಡೇಟ್ ಎಂತ ಅಂದ್ರೆ ಡೆವಾಲ್ ಬ್ರೇವಿಸ್ ಅವರು ಅವೈಲಬಿಲಿಟಿ ಜಾಸ್ತಿ ಇದೆ ಇವತ್ತಿನ ಒಂದು ಮ್ಯಾಚ್ ಅಂತ ಅಪ್ಡೇಟ್ ಇದೆ. ನೋಡೋಣ ಆ ಒಂದು ಟಾಸ್ ಆದ್ಮೇಲೆ ಯಾವ ರೀತಿ ಡಿಸಿಷನ್ ನ ತಗೊಳ್ತಾರೆ ಅಂತ. ನೆಕ್ಸ್ಟ್ ಬರೋದೇ ಧೋನಿ ಅವರ ಅವೈಲಬಿಲಿಟಿ. ಧೋನಿ ಅವರು ಈ ಒಂದು ಮ್ಯಾಚ್ ನ ಆಡ್ತಾರ ಇಲ್ವಾ ಅಂತ ಆಲ್ಮೋಸ್ಟ್ ಡೌಟ್ ಅಂತ ಅನ್ಕೊಳ್ಳಿ. ಬಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ, ಏನಾದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಲ್ಮೋಸ್ಟ್ ಬರೋದು ನನ್ನ ಪ್ರಕಾರ. ಫೀಲ್ಡಿಂಗ್ ಮಾಡೋದಿಕ್ಕೆ ಆಗೋದಿಲ್ಲ ಅವ್ರಿಗೆ. ಏನಾದ್ರು ನೋಡದಿದ್ರೆ ಬ್ಯಾಟಿಂಗ್ ನೋಡ್ಬೋದು ಅಷ್ಟೇನೆ. ನನ್ನ ಪ್ರಕಾರನು ಒಂದು ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಪಂಜಾಬ್ ಕಿಂಗ್ಸ್ ಅವ್ರದ್ದು. ಯಾವ್ದೇ ತರ ಚೇಂಜಿಂಗ್ ಇರೋದಿಲ್ಲ. ಲಾಸ್ಟ್ ಟೈಮ್ ಚಪಾಕಲ್ ಆಡಿದಾಗ ಚಾಲ್ ಅವ್ರದ್ದು ಹ್ಯಾಟ್ರಿಕ್ ಬಂದಿತ್ತು ಲಾಸ್ಟ್ ಸೀಸನ್ ಅಂತ ಅನ್ಕೊಳ್ತೀನಿ. ಅವಾಗ ಹ್ಯಾಟ್ರಿಕ್ ಬಂದಿತ್ತು. ಬಟ್ ಹೈಯೆಸ್ಟ್ ಸ್ಕೋರ್ ಕೂಡ ಮಾಡಿದ್ರು ಈ ಕಡೆ CSK ಅವರು. ಹತ್ರ 223 ರನ್ಸ್ ನ ಟಾರ್ಗೆಟ್ ನ ಕೊಟ್ಟಿರ್ತಾರೆ ಆಲ್ಮೋಸ್ಟ್. ಬಟ್ ಈ ಒಂದು ಸಿನಾರಿಯೋ ನೋಡ್ತಾ ಇದ್ರೆ ಪಂಜಾಬ್ ಅವರು ಸ್ಟ್ರಾಂಗ್ ಆಗಿ ಕಾಣ್ತಾ ಇದಾರೆ. ಬಟ್ ಇಲ್ಲಿ ಒಂದ್ ಸೈಡ್ ಆಗುತ್ತಾ ಇದೇ ತರ ಮ್ಯಾಚ್ ಕಂಟಿನ್ಯೂ ಮಾಡ್ತಾರ. ಮತ್ತೆ ಒಂದಿಷ್ಟು ಪ್ರಿಡಿಕ್ಷನ್ ಕೂಡ ಇದೆ 200+ ಹೊಡಿತಾರೆ CSK ಅವರು ಫಸ್ಟ್ ಬ್ಯಾಟಿಂಗ್ ನ ತಗೊಂಡ್ರೆ ಅಂತ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು. ಒಂದ್ ಸ್ವಲ್ಪ ಪ್ಲೇಯಿಂಗ್ ಲೆವೆನ್ ಕೂಡ ಚೇಂಜ್ ಮಾಡ್ಬೇಕಾಗಿರುತ್ತೆ. ಮೇನ್ ಆಗಿ ಬೌಲಿಂಗ್ ಸೈಡ್, ಬ್ಯಾಟಿಂಗ್ ಅಲ್ಲಿ ಮಿಡಲ್ ಆರ್ಡರ್ ಅವರು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ಬೇಕಾಗಿರುತ್ತೆ. ಅಂದ್ರೆ ಪ್ರಾಕ್ಟೀಸ್ ಮಾಡ್ದಾದ್ಮೇಲೆ ಯಾವ ರೀತಿ ಆ ಒಂದು ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ನನ್ನ ಪ್ರಕಾರನು ಇವತ್ತು ಪಂಜಾಬ್ ಅವ್ರು ಗೆಲ್ತಾರೆ. ಆಲ್ಮೋಸ್ಟ್ ಈ ಕಡೆ ಬೌಲಿಂಗ್ ವೀಕ್ ಇದೆ ನನ್ನ ಪ್ರಕಾರ. ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದಾರೆ. ಇಲ್ಲಿ ಕೂಪರ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವ್ರಿಗೆ ಒಂದ್ ಸ್ವಲ್ಪ ಇಂಜುರಿ ಆಗಿತ್ತು. ಮೊನ್ನೆ ಮ್ಯಾಚ್ ಅಲ್ಲಿ ಕೈಗೇನೋ ಬಾಲ್ ಬಿದ್ದಿ ಆ ಒಂದು ಇಂಜುರಿ ಆಗಿತ್ತು. ಬಟ್ ಅವರು ರಿಕವರಿ ಆಗಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇದ್ದಾರೆ ಸ್ಟ್ರಾಂಗೆಸ್ಟ್ ಟೀಮು ಪಂಜಾಬ್ ಅವರು ಅಂತ ಕಾಣಿಸ್ಕೊತಾ ಇದ್ದಾರೆ. ಇವತ್ತು ಪಂಜಾಬ್ ಅವರು ಗೆಲ್ತಾರೆ. CSK ಅವರು ಗೆಲ್ಲೋದು ನನ್ನ ಪ್ರಕಾರ 90% ಡೌಟ್. ಯಾರಾದ್ರೂ ಬಂದ್ರು ಅಷ್ಟೇನೆ. ಇವಾಗ ಡೆವಾಲ್ ಬ್ರಾವಿಸ್ ಅವ್ರು ಬಂದ್ರೆ ಅವ್ರ ಒಬ್ರನ್ನೇ ಅಲ್ಲಿ ಆಡಕ್ ಆಗಲ್ಲ. ಮಿಡಲ್ ಆರ್ಡರ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಋತುರಾಜ್ ಗಾಯಕ್ವಾಡ್ ಅವರು ಫಾರ್ಮ್ ಅಲ್ಲೇ ಇಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ಯಾವ ರೀತಿ ಇಂಜುರಿ ಆಗಿ ರೂಲ್ ಔಟ್ ಆದ್ರು ಅವಾಗ್ಲಿಂದನೂ ಕೂಡ ಅವ್ರು ಯಾವ್ದೇ ರೀತಿ ಫಾರ್ಮ್ ಅಲ್ಲಿ ಇಲ್ಲ. ಸಂಜು ಸ್ಯಾಮ್ಸನ್ ಅವರು ಫಾರ್ಮ್ ಅಲ್ಲಿ ಇದ್ದಾರೆ. ಬಟ್ ಯಾವ ರೀತಿ ಔಟ್ ಆದ್ರು ಅಂತ ನೀವು ನೋಡಿರ್ತೀರಾ.
ಬಟ್ ಇದೇ ತರ ಫಾರ್ಮ್ ಕಂಟಿನ್ಯೂ ಆದ್ರೆ ಆಲ್ಮೋಸ್ಟ್ ಬಾಟಮ್ ಆಫ್ ದಿ ಟೇಬಲ್ ಅಲ್ಲಿ ಇರ್ತಾರೆ CSK ಟೀಮ್ ಅವರು. ಒಂದ್ ಸ್ವಲ್ಪ ಮಿಡಲ್ ಆರ್ಡರ್ ಅಲ್ಲಿ ಮತ್ತೆ ಬೌಲಿಂಗ್ ಅಲ್ಲಿ ಮೇನ್ ಆಗಿ ಇಂಪ್ಯಾಕ್ಟ್ ಮಾಡ್ಬೇಕಾಗಿರುತ್ತೆ ಎಲ್ಲಾ ಪ್ಲೇಯರ್ಸ್. ನೂರ್ ಅಹಮದ್ ಆಗಿರ್ಬೋದು, ನೆಕ್ಸ್ಟ್ ಡೆವಾಲ್ ಬ್ರಾವಿಸ್ ಅವರು ಯಾವ ರೀತಿ ಫಾರ್ಮ್ ಅಲ್ಲಿ ಬಂದಿ ಅಂದ್ರೆ ಇಂಜುರಿ ಆಗಿ ಬರ್ತಾ ಇದಾರೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಫಾರ್ಮ್ ಕಳ್ಕೊಂಡಿರ್ತಾರೆ. ಬಟ್ ಮತ್ತೆ ಫಾರ್ಮ್ ಬಂದು ಮತ್ತೆ MS ಧೋನಿ ಅವ್ರು ಏನಾದ್ರು ಬಂದ್ರೆ ಯಾವ ನಂಬರ್ ಅಲ್ಲಿ ಬರ್ತಾರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬರ್ತಾರಾ ಇಲ್ವಾ ಅದನ್ನು ಒಂದ್ ಸ್ವಲ್ಪ ಡೌಟ್ ಇದೆ. ಡೆವಾಲ್ ಬ್ರಾವಿಸ್ ಅವ್ರು ಬರ್ಬೋದು. ನನ್ ಪ್ರಕಾರ ಇವತ್ತಿನ ಒಂದು ಮ್ಯಾಚ್ ಚಪಾಕ್ ಅಲ್ಲಿ ನಡೆಯೋದ್ರಿಂದ ಯಾವ ಅಂದ್ರೆ ಯಾವ ಸ್ಟೇಡಿಯಂ ಅಲ್ಲಿ ನಡೆದ್ರು ಪಂಜಾಬ್ ಅವರು ಇವತ್ತಿನ ಮ್ಯಾಚ್ CSK ಅಗೇನ್ಸ್ಟ್ ಗೆಲ್ತಾರೆ. ನಿಮ್ಮ ಪ್ರೆಡಿಕ್ಷನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆದ್ರೆ ನಿಮ್ ಪ್ರಕಾರ ಯಾವ ರೀತಿ ಚೇಂಜಸ್ ಇರಬೇಕು, ಯಾರು ಗೆಲ್ತಾರೆ ಅಂತ ಮರಿಂದ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.